ಇವತ್ತು ನೀನು ಮಾಡಿದ ಕೆಲಸ ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾವ ಕೆಲಸ ರಘು? ಅದೇ ಚೆನ್ನಪ್ಪನ್ನ ಜನನಿ ಹಿಂದೆ ನಿಲ್ಲಕ್ಕೆ ಹೇಳಿದ್ದು. ಇಷ್ಟು ದಿನ ನಿನ್ ಬಾಡಿ ಗಾರ್ಡ್ ಆಗಿದ್ದ ಚೆನ್ನಪ್ಪನ್ನ ಬೇಡ ಅಂತ ಹೇಳಿ ಜನನಿ ಹಿಂದೆ ಯಾಕೆ ನಿಲ್ಲಕ್ಕೆ ಹೇಳಿದೆ? ಜನನಿಗೆ ಬೇಕಿದ್ರೆ ಬೇರೆ ಯಾರನ್ನಾದ್ರೂ ನೋಡ್ಬೋದಿತ್ತಲ್ವಾ? ರಘು, ನನಗೆ ಈಗ ಬಾಡಿ ಗಾರ್ಡಿನ ಅವಶ್ಯಕತೆ ಆದ್ರೂ ಏನಿದೆ ಹೇಳಿ? ಒಂದು ಸ್ಥಾನದಲ್ಲಿದ್ದಾಗ, ಒಂದು ಅಧಿಕಾರದಲ್ಲಿದ್ದಾಗ ಇಂಥ ಸೇವೆಗಳೆಲ್ಲ ಕರ್ತವ್ಯ ಪಾಲನೆಗೋಸ್ಕರ ಬೇಕಾಗಿರುತ್ತೆ. ನಾವು ಅದ್ರ ಬಗ್ಗೆ ವೈಯಕ್ತಿಕವಾಗಿ ಮೋಹ ಬೆಳೆಸ್ಕೋಬಾರ್ದು. ಅಧಿಕಾರ ಬಿಟ್ಟು ಕೆಳಗೆ ಇಳಿದಾಗ ಇದ್ಯಾವುದು ಬೇಡ ಅನ್ನೋ ಮನಸ್ಥಿತಿನಲ್ಲೇ ನಾವಿರಬೇಕು. ಈಗ ನಾನು ಬೇರೆ ಯಾವ ಕೆಲಸನೂ ಇಲ್ಲದೆ ಮನೇಲೇ ಇದ್ದೀನಲ್ಲ, ಅದಕ್ಕೆ ಚೆನ್ನಪ್ಪನ ಸೇವೆ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಓ, ಇಷ್ಟು ದಿನ ಈಗಿರೋ ಯೋಚನೆ ಈಗ ಯಾಕೆ ಬಂತು? ಇಷ್ಟಕ್ಕೂ ಈ ನಿರ್ಧಾರ ನೀನೇ ತಗೊಂಡಿರೋದಾ? ಇವತ್ತು ಜನನಿ ಮನೆಗೆ ಬರ್ತಿದ್ದ ಹಾಗೆ ನೀನ್ ಹೋಗಿ ಅವಳು ಹಿಂದೆ ನಿಂತ್ಕೊಂಡ್ರೆ ನಿನ್ ಕೆಲ್ಸ ಉಳಿಯತ್ತೆ. ಇಲ್ಲ ಅಂದ್ರೆ ಇವತ್ತಿಗೆ ನಿನ್ ಕೆಲ್ಸ ಕೊನೆ ಆಗತ್ತೆ. ಅಖಿಲ, ನಿನ್ನನ್ನೇ ಕೇಳ್ತಿರೋದು. ರಘು, ಈ ಮನೇಲಿ ನನ್ನನ್ನು ಯಾರಾದರೂ ಪ್ರಶ್ನೆ ಮಾಡ್ತಾರಾ? ನೀನು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ಯಾರಾದರೂ ಆದೇಶ ಕೊಡ್ತಾರಾ? ಇಲ್ಲಲ್ಲ. ಇದೆಲ್ಲ ನನ್ನದೇ ಸ್ವಂತ ನಿರ್ಧಾರ. ಅಖಿಲ, ನೀನು ಮನೆ ಮಹಾರಾಣಿ. ನಿನಗೆ ವಯಸ್ಸಾಗ್ದಿದ್ದ ಮಾತ್ರಕ್ಕೆ ನಿನಗೆ ಅಂತ ಇರೋ ಕೆಲವು ಸೇವೆಗಳನ್ನೆಲ್ಲ ಯಾಕೆ ಬಿಟ್ಕೊಡ್ತಾ ಇದೀಯಾ? ನನಗಿದು ಒಂಚೂರು ಇಷ್ಟ ಆಗ್ತಾ ಇಲ್ಲ. ರಘು, ನಿಮ್ಮ ಮನಸ್ಸಿನ ವೇದನೆ ನನಗೆ ಅರ್ಥ ಆಗುತ್ತೆ. ಆದರೆ ಈ ಅಖಿಲನಿಗೆ ವಯಸ್ಸಾಗ್ತಾ ಇದೆ ಅನ್ನೋದು ಎಷ್ಟು ಸತ್ಯನೋ, ಮೊದಲಿನ ಹಾಗೆ ನಾನು ಅಧಿಕಾರಯುತವಾಗಿ ಇರೋದಕ್ಕಾಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ನನ್ನ ಸೇವೆಗಿದ್ದ ಚೆನ್ನಪ್ಪನ್ನ ಜನನಿಗೆ ಬಿಟ್ಕೊಟ್ಟಿರೋದ್ರಲ್ಲಿ ನನಗೆ ಯಾವ ಬೇಜಾರೂ ಇಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ರಘು, ನಿಮ್ಮ ಜೊತೆ ಜೀವನ ಮಾಡೋದಕ್ಕಿಂತ ದೊಡ್ಡ ಸಂತೋಷ ನನಗೆ ಜೀವನದಲ್ಲಿ ಬೇರೆ ಏನಿದೆ ಹೇಳಿ? ಜಸ್ಟ್ ರಿಲ್ಯಾಕ್ಸ್. ಪಾರು, ಏನಮ್ಮ ಕೋಪದಲ್ಲಿದೆಯಾ? ಯಾರ ಮೇಲೆ ಕೋಪ? ಆ ಚನ್ನಪ್ಪಣ್ಣನ ಮೇಲಪ್ಪ. ಯಾಕಮ್ಮ? ಅವನೇನು ಮಾಡ್ದ? ಚನ್ನಪ್ಪಣ್ಣ ಯಾವಾಗಲೂ ಅತ್ಯಮ್ಮನ ಹಿಂದೆ ತಾನೇ ನಿಲ್ತಾ ಇದ್ದಿದ್ದು. ಆದ್ರೆ ಇವತ್ತು ಜನನಿ ಬಂದ ಕೂಡಲೇ ಅತ್ಯಮ್ಮನ್ ಬಿಟ್ಟು ಹೋಗಿ ಜನನಿ ಹಿಂದೆ ನಿಂತ್ಕೊಂಡ್ರು. ಅದು ತಪ್ಪು ತಾನೆ? ಎಷ್ಟು ಕೊಬ್ಬಿರ್ಬೇಡ ಅವ್ರಿಗೆ. ಪಾಪ ಅಪ್ಪ, ಅತ್ಯಮ್ಮನ ಮುಖ ನೋಡೋದಕ್ಕಾಗ್ಲಿಲ್ಲ. ಅವ್ರ ಮನ್ಸಿಗೆ ಅದೆಷ್ಟು ಬೇಜಾರಾಯ್ತೋ ಏನೋ. ಹೋಗ್ಲಿ, ನಾನು ಹೀಗೆಲ್ಲ ಮಾಡ್ಬೋದಾ ಅಂತ ಅತ್ಯಮ್ಮನ ಹತ್ರ ಒಂದು ಮಾತಾದ್ರೂ ಕೇಳಬೇಕಾಗಿತ್ತಲ್ವಾ ಅಪ್ಪ? ನನ್ಗೆ ಯಾವ ಅಧಿಕಾರನೂ ಬೇಡ, ನನ್ನ ಮೊಮ್ಮಗು ಜೊತೆ ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅತ್ಯಮ್ಮನ ಹಗುರವಾಗಿ ತಗೊಂಡ್ಬಿಟ್ರ? ಅತ್ಯಮ್ಮ ಯಾವತ್ತಿದ್ರೂ ಅರಸನಕೋಟೆ ಹುಲಿಯಪ್ಪ. ಅವ್ರ ಗೌರವಕ್ಕೆ ಧಕ್ಕೆ ಬರೋ ಥರ ಯಾವುದಾದ್ರೂ ಕೆಲಸಗಳು ನಡೆದ್ರೆ ನಾನು ಅದನ್ನು ಖಂಡಿತ ಸಹಿಸ್ಕೊಳ್ಳೋದಿಲ್ಲ. ನಾಳೆ ಚನ್ನಪ್ಪಣ್ಣ ಬರಲಿ, ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಪಾರು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದಮ್ಮ. ಅಷ್ಟಕ್ಕೂ ಚನ್ನಪ್ಪಣ್ಣ ಜನನಿ ಹಿಂದೆ ಹೋಗಿ ನಿಂತ್ಕೊಂಡಿರೋದಕ್ಕೆ ಅವನ ಕಾರಣ ಅಲ್ಲ, ಅದ್ರ ಹಿಂದೆ ಬೇರೆಯವರೇ ಇದ್ದಾರೆ. ಏನು ಹೇಳ್ತಾ ಇದೀಯಪ್ಪ? ಹೌದಮ್ಮ. ಇವತ್ತು ಜನನಿ ಮನೆಗೆ ಬರ್ತಿದ್ದ ಹಾಗೆ ನೀನ್ ಹೋಗಿ ಅವಳು ಹಿಂದೆ ನಿಂತ್ಕೊಂಡ್ರೆ ನಿನ್ ಕೆಲಸ ಉಳಿಯತ್ತೆ. ಇಲ್ಲ ಅಂದ್ರೆ ಇವತ್ತಿಗೆ ನಿನ್ ಕೆಲಸ ಕೊನೆ ಆಗತ್ತೆ.
ನಿನಗೆ ನನ್ನ ಮೇಲೆ ಗೌರವ ಇದ್ದರೆ ರತ್ನವೇಣಿ ಹೇಳಿದ ಹಾಗೆ ಇನ್ನು ಮುಂದೆ ಜನನಿಗೆ ಕಾವಲಾಗಿ ಇರ್ತೀಯ. ಅಪ್ಪ ಇಷ್ಟೆಲ್ಲ ಆಯ್ತಾ? ಹೌದಮ್ಮ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಆ ರತ್ನವೇಣಿಯವರ? ಅವ್ರ ಜೊತೆನೆ ಮಾತಾಡ್ತೀನಿ. ಬೇಡಮ್ಮ, ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕಂದರೆ ಅಮ್ಮವರೇ ಈ ರೀತಿ ಹೇಳಿರುವಾಗ ಇದನ್ನು ನಾನಾಗಲಿ ನೀನಾಗಲಿ ವಿರೋಧಿಸೋಕ್ಕಾಗಲ್ಲ. ಅಮ್ಮವ್ರ ನಿರ್ಧಾರನ ಗೌರವಿಸಲೇಬೇಕಲ್ವ? ಹಾಗೆ ನೀನು ಹೇಳ್ದಾಗೆ ಅಮ್ಮವರು ಸೋತೋ ಅಥವಾ ಅಧಿಕಾರನ ಕಳ್ಕೊಂಡು ತಮ್ಮತನನ ಕಳ್ಕೊತಿಲ್ಲ. ಆವಾಗೆ ಇದನ್ನೆಲ್ಲ ಬಿಟ್ಕೊಡ್ತಿದ್ದಾರೆ. ಅವ್ರಿಗೆ ಏನು ನಡೀತಿದೆ ಅಂತ ಚೆನ್ನಾಗಿ ಗೊತ್ತಿದೆ. ಒಂದಲ್ಲ ಒಂದು ದಿವಸ ರತ್ನವೇಣಿದು ಅತಿರೇಕ ಆದಾಗ ಅಮ್ಮವರು ಗರ್ಜಿಸ್ತಾರೆ. ನೀನು ಹೇಳ್ದಂಗೆ ಅಮ್ಮವರು ಯಾವತ್ತಿದ್ರು ಅರಸನಕೋಟೆ ಹುಲಿನೇ. ರಘು, ಹೇಗೆ ಕಾಣಿಸ್ತಾ ಇದ್ದೀನಿ? ಗಾರ್ಜಿಯಸ್, ಬ್ಯೂಟಿಫುಲ್, ಡಿವೈನ್. ಏನಿವತ್ತು ನಮ್ಮ ಶ್ರೀಮತಿ ಅವರು ತುಂಬ ಸಂತೋಷವಾಗಿರೋ ಹಾಗಿದೆ. ಕಾರಣ ಏನಂತ ತಿಳ್ಕೊಬೋದಾ? ನೀವೇ ಹೇಳಿ ನೋಡೋಣ. ಇವತ್ತು ಯಾರ್ದಾದ್ರೂ ಬರ್ತ್ಡೇ ಇದೆಯಾ? ಇಲ್ಲ. ಮತ್ತೆ ಫಂಕ್ಷನ್? ಹಾ, ದೇವಸ್ಥಾನಕ್ಕೆ ಹೊರಟಿದ್ಯಾ? ಇಲ್ಲ. ಗೊತ್ತಾಗ್ತಿಲ್ಲ, ನೀನೇ ಹೇಳು. ರಘು, ಪಾಲಿಶಿಗೆ ಅಂತ ಕೊಟ್ಟಿದ್ದ ನಮ್ಮ ವಂಶ ಪಾರಂಪರ್ಯದ ವಜ್ರದ ಹಾರ ಇವತ್ತು ಮನೆಗೆ ಬರ್ತಿದೆ. ಹೌದಾ? ಹೌದು ರಘು, ಜ್ಯುವೆಲರಿಗೆ ಫೋನ್ ಮಾಡಿದ್ದೆ. ಪಾಲಿಶಿಗೆ ಕೊಟ್ಟಿದ್ದು ಯಾವಾಗ ರೆಡಿ ಆಗುತ್ತೆ ಅಂತ. ಇವತ್ತು ರೆಡಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಮೋಹನ್ನ ಕಳಿಸಿದ್ದೀನಿ ತಗೊಂಡು ಬರಕ್ಕೆ. ಎಂಥ ಗುಡ್ ನ್ಯೂಸ್ ಹೇಳಿದೆ ಅಖಿಲ. ಇಷ್ಟು ವರ್ಷದ ನಿನ್ನ ಕನಸು ಇವತ್ತು ನನ್ಸಾಗ್ತಿದೆ ಅಲ್ಲ? ಹೌದು ರಘು, ಆ ನಮ್ಮ ವಂಶ ಪಾರಂಪರ್ಯದ ವಜ್ರದ ಹಾರನ ನಮ್ಮನೆ ಮಹಾರಾಣಿಗೆ ಹಾಕಿ ನಾನು ಸಂತೋಷ ಪಡ್ತೀನಿ. ಇಷ್ಟು ಸಮಯ ನಮ್ಮ ಲಾಕರಲ್ಲಿ ಭದ್ರವಾಗಿದ್ದ ಆ ಹಾರಕ್ಕೆ ಆ ಮಹಾರಾಣಿನ ಅಲಂಕರಿಸೋ ಅದೃಷ್ಟ ಸಿಗುತ್ತೆ. ಹೌದಾ? ಹಾಗಾದ್ರೆ ಈ ವಿಷಯನ ನಿನ್ ಮಹಾರಾಣಿ ಹೇಳಿದ್ಯಾ? ಇಲ್ಲ. ಯಾಕೆ? ಸರ್ಪ್ರೈಸ್ ಆಗಿಡೋಣ ಅಂತ ಸುಮ್ಮನೆ ಇದ್ದೀನಿ. ಮೋಹನ್ ಪಾಲಿಶ್ಡ್ ಹಾರನ ಮನೆಗೆ ತಗೊಂಡು ಬರ್ತಿದ್ದ ಹಾಗೆ ಎಲ್ರಿಗೂ ಈ ಸಿಹಿ ಸುದ್ದಿನ ಹಂಚ್ತೀನಿ. ಆದಷ್ಟು ಬೇಗ ನಿನ್ನ ಕನಸು ಈಡೇರ್ಲಿ ಅಖಿಲ. ಒಟ್ಟಿನಲ್ಲಿ ನೀನು ಯಾವಾಗಲೂ ಹೀಗೆ ನಗನಗ್ತಾ ಸಂತೋಷವಾಗಿರೋದನ್ನ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಮಾತ್ರ ಖುಷಿಯಾಗಿದ್ರೆ ಸಾಕಾ? ನನ್ನ ಜೊತೆ ನೀವು, ನಮ್ಮಿಬ್ಬರ ಜೊತೆ ನಮ್ಮ ಇಡೀ ಕುಟುಂಬನೇ ಖುಷಿಯಾಗಿರಬೇಕು. ಎಸ್, ಯು ಆರ್ ರೈಟ್. ಹೌದಾ? ಸರಿ ವಾಸುದೇವ್ ಅವರೇ, ಮೋಹನ್ ಅವರೇ ಬಂದರು, ನಾನು ನೋಡ್ತೀನಿ. ಅದಕ್ಕೆ ತಗೊಳ್ಳಿ. ಅಕ್ಕ, ಏನಿದು ಬಾಕ್ಸು? ನಾನು ಓಪನ್ ಮಾಡಿ ನೋಡ್ಲಾ? ನೋಡು ದಾಮಿನಿ. ವಜ್ರದ ಹಾರ. ಅಕ್ಕ, ಸಖತ್ತಾಗಿದೆ ಈ ಹಾರ. ರೀ, ನನ್ ಗಂಡ ಮೋಹನ್, ಇದನ್ ತಂದಿದ್ದೀರಾ ಅಂದ್ರೆ ನನ್ಗೋಸ್ಕರನೇ ಅಲ್ವಾ? ಮತ್ಯಾರಿಗೆ? ಅದಕ್ಕೇನು ಕೇಳು ಅಕ್ಕ, ಈ ಮುದ್ದಾದ ಹಾರ ಯಾರಿಗಕ್ಕ? ಈ ಹಾರ
ಅರಸನ ಕೋಟೆಯ ಮನೆತನಕ್ಕೆ ವಂಶ ಪಾರಂಪರ್ಯವಾಗಿ ಬಂದಿರೋದು. ಈ ವಜ್ರದ ಹಾರನ ಪಾಲಿಷ್ ಮಾಡ್ಸಕ್ಕೆ ಅಂತ ಕೊಟ್ಟಿದ್ದೆ. ಅದನ್ನು ಮೋಹನ್ ಈಗ ತಗೊಂಡು ಬಂದರು. ಈ ಹಾರ ಮಾತ್ರ ಸಖತ್ತಾಗಿದೆ ಅಕ್ಕ. ಅಕ್ಕ, ಈ ಮುದ್ದಾದ ಹಾರ ಹಾಕೊಳ್ಳೋ ಆ ಮುದ್ದಾದ ಗೊಂಬೆ ಯಾರಕ್ಕ? ನಾಳೆ ಗೋಧೂಳಿ ಸಮಯದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದೆ. ಆ ಸಮಯದಲ್ಲಿ ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಮನೆತನದ ಮುಂದಿನ ಮಹಾರಾಣಿಗೆ ಉಡುಗೊರೆಯಾಗಿ ಕೊಡ್ತೀನಿ. ಓ ಮೈ ಓಲ್ಡ್ ಈಸ್ ಗೋಲ್ಡ್. ಈ ಹಾರನ ಹಾಕೊಳ್ಳೋ ಆ ಅದೃಷ್ಟವಂತೆ ಯಾರಪ್ಪ? ಪಾರ್ವತಿ, ನೀನು ನೋಡಮ್ಮ ಹೇಗಿದೆ ಅಂತ. ಯಾರಿರ್ಬೋದು ಆ ಮಹಾರಾಣಿ? ಅರಸನಕೋಟೆ ಕಟ್ಟಪ್ಪ, ನಿನ್ ತಲೆಗೇನಾದ್ರೂ ಐಡಿಯಾ ಹೊಳಿತೇನಪ್ಪ? ಒಳಿತು ಮೇಡಮ್, ಒಳಿತು. ಹಾಗಾದ್ರೆ ಆ ಹಾರ ಹಾಕಿಸ್ಕೊಳ್ಳೋ ಅದೃಷ್ಟ ದೇವತೆ ಯಾರಪ್ಪ? ನೀವೇ ಮೇಡಮ್, ನೀವೇ. ಇದ್ಯಾಕೋ ನಿನ್ ಶುಗರ್ ಲೆವೆಲ್ ತರ ಜಾಸ್ತಿ ಆಯ್ತು ಅಂತ ನಿಂಗೆ ಅನಿಸ್ತಾ ಇಲ್ವಾ? ಖಂಡಿತ ಇಲ್ಲ ಮೇಡಮ್, ಯಾಕೆಂದ್ರೆ ನನ್ನ ಶುಗರ್ ಲೆವೆಲ್ ಯಾವಾಗಲೂ ಜಾಸ್ತಿನೇ ಇರುತ್ತೆ ಮೇಡಮ್. ಚೆನ್ನಪ್ಪ, ನಾನ್ ಬೇಜಾರ್ ಮಾಡ್ಕೊಳ್ತೀನಿ ಅಂತ ನೀನು ಓವರ್ ಡವ್ ಎಲ್ಲ ಮಾಡ್ಬೇಡ. ನಾನು ಯಾವ ಕಡೆಯಿಂದನೂ ಮಹಾರಾಣಿ ತರ ಕಾಣಲ್ಲ ಅಂತ ನನಗ್ ಗೊತ್ತಾಯ್ತಾ? ಆಯ್ತು ಮೇಡಮ್, ಅರ್ಥ ಆಯ್ತು. ಇನ್ ಯಾರಿಗೆ ಕೊಡ್ಬಹುದು? ನಿನ್ಗೇನಾದ್ರೂ ಹೊಳಿತಾ ಇದೆಯಾ ಭಾಗ್ಯ? ನನ್ನ ಪ್ರಕಾರ ನಮ್ಮ ಮನೆ ಮಹಾರಾಣಿ ನಮ್ಮ ಲಕ್ಷ್ಮೀ ಪುಟ್ಟಿಗೆ ಕೊಡ್ಬೋದು ಅನ್ಸುತ್ತೆ ಮೇಡಮ್. ನಮ್ ಲಕ್ಷ್ಮೀ ಪುಟ್ಟಿ ಕೊಡ್ಬೋದು ಅಂತೀಯಾ? ಹೌದು ಮೇಡಮ್. ಅದ್ ಹೇಗೆ? ಮೊನ್ನೆ ದೀಪಾವಳಿ ಹಬ್ಬದ ದಿನ ಎಲ್ಲರಿಗೂ ಬೋನಸ್ ಕೊಡ್ಬೇಕಾದ್ರೆ ಮುಂದಿನ ಮಹಾರಾಣಿ ಕೈಲಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರ ನಮ್ಮ ಪುಟಾಣಿ ಕೈಲಿ ಕೊಡ್ಸಿದ್ರು ಅಲ್ವಾ ಮೇಡಮ್? ಸೊ ಈ ಹಾರನು ನಮ್ಮ ಪುಟಾಣಿಗೆ ಇರ್ಬೋದು. ಹಾ, ಹೌದು ಮೇಡಮ್. ಎಲ್ಲದಕ್ಕೂ ಹೌದು ಹೌದು ಅನ್ಬೇಡ, ಸ್ವಲ್ಪ ಸ್ವಂತ ಬುದ್ಧಿನ ಉಪಯೋಗಿಸು. ಆಗ್ಲಿ ಮೇಡಮ್. ನನಗೇನೋ ಹಾಗನ್ನಿಸ್ತಾ ಇಲ್ಲ. ಯಾಕೆ ಮೇಡಮ್, ನನ್ನ ಮೇಲೆ ಡೌಟಾ? ಅಯ್ಯೋ, ನಾನ್ ಹೇಳ್ತಿರೋದು ಲಕ್ಷ್ಮೀ ಪುಟ್ಟಿ ಬಗ್ಗೆ. ಸಾರಿ ಮೇಡಮ್. ಅಕ್ಕ ಈ ಸಲ ಮನೆ ಮಹಾರಾಣಿ ಅಂತ ಇರೋದು ನನಗೆ ಯಾಕೋ ಪಾರ್ವತಿಗೆ ಅಂತ ಅನಿಸ್ತಾ ಇದೆ. ಯಾಕೆ ಅಂತ ಕೇಳು. ಯಾಕೆ ಮೇಡಮ್? ಯಾಕೆ ಅಂದ್ರೆ ಇಷ್ಟು ಚಿಕ್ಕ ಮಗುಗೆ ಅಷ್ಟು ದೊಡ್ಡ ಹಾರನ ಈಗ್ಲೇ ಯಾಕೆ ಕೊಡ್ತಾರೆ? ಅವಳು ಇನ್ನು ಪುಟ್ಟ ಹುಡುಗಿ, ಅಷ್ಟು ದೊಡ್ಡ ಹಾರನ ಅವಳ ಕೈಲಿ ಎಲ್ಲಿ ಹಾಕೊಳಕಾಗತ್ತೆ? ನನ್ನ ಪ್ರಕಾರ ಅಕ್ಕನ ನಂತರ ಈ ಮನೇಲಿ ಮಹಾರಾಣಿ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇರೋದು ನಮ್ಮ ಮನೆ ಹಿರಿ ಸೊಸೆ ನಮ್ಮ ಪಾರ್ವತಿಗೆ ಮಾತ್ರ. ಸೊ ಫೈನಲಿ ಆ ಹಾರನ ಹಾಕಿಸ್ಕೊಳ್ತಾ ಇರೋದು ನಮ್ಮ ಪಾರ್ವತಿ. ಇದು ಈ ಟೈಗರ್ ಕಾ ಹುಕುಂ. ಏನಂತೀರ ಮೈ ಡಿಯರ್ ಸ್ಟಾಫ್ಸ್? ಹಾಗಾದ್ರೆ ಅದಕ್ಕೆ ಆ ಹಾರ ಆಗ್ತಿರೋದು ಪಾರ್ವತಿಗ? ಇಲ್ಲ, ಯಾವುದೇ ಕಾರಣಕ್ಕೂ ಆ ಹಾರ ಪಾರ್ವತಿ ಪಾಲ ಆಗಬಾರ್ದು. ಹಾಗಾಗಕ್ಕೆ ನಾನು ಬಿಡೋದು ಇಲ್ಲ. ಏನಾದರೂ ಮಾಡಲೇಬೇಕು, ಮಾಡ್ತೀನಿ. ಅದೇ ನಮ್ಮ ಪೂರ್ವಿಕರಿಂದ ನಮಗೆ ವಂಶ ಪಾರಂಪರಾಗತವಾಗಿ ಬಂದ ವಜ್ರದ ಹಾರದ ಫೋಟೋ ನಾನು ಕಳಿಸ್ಕೊಟ್ಟಿದ್ದೆ, ನೋಡಿದ್ಯಾ? ಚೆನ್ನಾಗಿದೆ ಅಲ್ಲ? ನೀನಂತೂ ಇದನ್ನ ಮುಂಚೆ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ರಘುನೇ ನೋಡಿ 28 ವರ್ಷ ಆಗಿದೆ, ಲಾಕರಲ್ಲಿತ್ತು. ಈಗ ನಮ್ಮನೆ ಮಹಾರಾಣಿಗೆ ಇದನ್ನ ತಲುಪಿಸ್ಬೇಕು ಅಂತ ಇದನ್ನೆಲ್ಲ ಪಾಲಿಷ್ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ.
ಈ ಹಾರ ಕೊಡೋವಾಗ ನೀನು ಪ್ರೀತುನೂ ಇದ್ದಿದ್ರೆ ಚೆನ್ನಾಗಿರೋದು. ಆದರೆ ಇಟ್ಸ್ ಆಲ್ ರೈಟ್. ಏನಾಗಿದೆ ಗೊತ್ತಾ, ನಾಳೆನೇ ಒಳ್ಳೆ ಮುಹೂರ್ತ ಇರೋದು. ನಾಳೆ ಗೋಧೂಳಿ ಸಮಯದಲ್ಲಿ ಇದರ ವಾರಸುದಾರರಿಗೆ ಇದನ್ನ ತಲುಪಿಸ್ತೀನಿ. ಆಯ್ತು, ಈಗ ನಂದು ಒಂದೆರಡು ರೆಗ್ಯುಲರ್ ಮಾತುಗಳು. ಟೇಕ್ ಕೇರ್, ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡು, ರಿಲ್ಯಾಕ್ಸು ಮಾಡು. ಓಕೆ, ಬೇಗ ಬಾ. ಬಾಯ್ ಆದಿ. ಈಗಲಾದರೂ ನಿನ್ನ ಕೈಯಲ್ಲಿರೋ ಈ ಹಾರನ ಸೇಫ್ ಒಳಗಡೆ ಇಟ್ಟು ಊಟಕ್ಕೆ ಹೋಗ್ಬೋದಾ? ಇದು ಬರೀ ಹಾರ ಅಲ್ಲ ರಘು, ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿಯ ಭಾರ. ಹೇಗೂ ಈ ಭಾರದ ಹೊರೆನ ನಾಳೆ ಕಡಿಮೆ ಮಾಡ್ಕೋತಿದ್ಯಲ್ಲ? ಹೌದು ರಘು, ಇಷ್ಟು ವರ್ಷದ ನನ್ನ ಕನಸು ನಾಳೆ ನನ್ಸಾಗ್ಬಿಡುತ್ತೆ. ಇದನ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಅಬ್ಬಬ್ಬಬ್ಬಬ್ಬಾ, ಎಷ್ಟು ಚೆನ್ನಾಗಿದೆ. ಇಂಥ ಒಳ್ಳೆ ಬೆಲೆ ಬಾಳೋ ಹಾರ ಅನ್ಯಾಯವಾಗಿ ಆ ಡ್ರೈವರ್ ಮಗಳು ಪಾಲಾಗ್ತಿತ್ತಲ್ಲ ದೇವ್ರೇ. ಲೇ ರತ್ನವೇಣಿ, ನೀನು ಇದನ್ನು ತಗೊಂಡು ಒಳ್ಳೆ ಕೆಲಸನೇ ಮಾಡಿದೆ ಕಡೆ. ನಾಳೆ ಬೆಳಗ್ಗೆ ಬೇಗ ಎದ್ದು ಅಕ್ಕ ಸಾಲಿಗರ ಅಂಗಡಿಗೆ ಹೋಗಿ ಇದನ್ನು ತೋರಿಸಿ ಇಂಥದ್ದೇ ಒಂದು ಡೂಪ್ಲಿಕೇಟ್ ಹಾರನ ಮಾಡಿಸ್ಕೊಂಬಂದ್ಬಿಡ್ತೀನಿ. ಆಮೇಲೆ ಅದನ್ನು ಯಾರಿಗೂ ಗೊತ್ತಾಗ್ದಂಗೆ ಮತ್ತೆ ಅಖಿಲ ಅದಕ್ಕೆ ಕಬಡಲ್ಲಿ ಹೋಗಿ ಇಟ್ಬಿಡ್ತೀನಿ. ಹೇಗೂ ನಾಳೆ ಸಂಜೆನೆ ತಾನೇ ಪಾರ್ವತಿಗೆ ಅದನ್ನು ಕೊಡಬೇಕು ಅಂತಿರೋದು. ಒಂದು ಸಲ ಆ ಡೂಪ್ಲಿಕೇಟ್ ಹಾರ ಅದಕ್ಕೆ ಮೂಲಕ ಆ ಪಾರ್ವತಿ ಕೈಗೆ ಸೇರಿಬಿಟ್ರೆ ಅಷ್ಟೇ ಸಾಕು. ಆಮೇಲೆ ಯಾರಿಗೂ ಗೊತ್ತಾಗಲ್ಲ ಅದು ಡೂಪ್ಲಿಕೇಟ್ ಹಾರ ಅಂತ. ನಾನು ಬಚಾವಾಗ್ಬಿಡ್ತೀನಿ. ಚಿಕ್ಕಮ್ಮ, ಜನನಿ ಎಲ್ಲಿಗೆ ಹೋಗ್ತಿದ್ದೀರಾ? ದೇವಸ್ಥಾನಕ್ಕಮ್ಮ. ದೇವಸ್ಥಾನಕ್ಕ? ಸರಿ ಬನ್ನಿ, ನಾನು ನಿಮ್ಮ ಜೊತೆ ಬರ್ತೀನಿ. ನೀನಾ? ಹಾ ಚಿಕ್ಕಮ್ಮ, ಹೇಗೋ ಆಫೀಸಿಗೆ ಹೋಗ್ತಾ ಇದ್ದೀನಲ್ಲ, ಹಾಗೆ ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಆಫೀಸಿಗೆ ಹೋಗ್ತೀನಿ. ಬನ್ನಿ. ಅಯ್ಯೋ, ನೀನು ಆಫೀಸಿಗೆ ಹೋಗೋ ಕಡೆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕಲ್ಲಮ್ಮ ನಾನು ಹೋಗ್ತಿರೋದು, ಬೇರೆ ದೇವಸ್ಥಾನಕ್ಕೆ.
ಬೇರೆ ದೇವಸ್ಥಾನ. ಸರಿ, ಹಾಗಾದ್ರೆ ನೀವೇ ಹೋಗಿ ಬನ್ನಿ. ಸರಿನಮ್ಮ. ರಘು ರಘು ಏನಾಯ್ತು? ಯಾಕೆ ಇಷ್ಟು ಟೆನ್ಸ್ ಆಗಿದ್ಯಾ? ರಘು, ನಿನ್ನೆ ನಮ್ಮ ರೂಮ್ನಲ್ಲಿ ನಮ್ಮ ಕಬರ್ಡಲ್ಲಿಟ್ಟ ವಜ್ರದ ಹಾರ ಕಾಣಿಸ್ತಿಲ್ಲ.